ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಜೀವನದಲ್ಲಿ ಬರುವುದೆಲ್ಲವೂ ಬರ್ತಾವೆ. ಹೆಂಗಂತಂದ್ರೆ ಮಳೆ ಬಂದು ಹೋದ ಮೇಲೆ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂದ್ರೆ ಮತ್ತೆ ಮತ್ತೆ ನೋಡಬೇಕು, ಆ ಸವಿಯನ್ನು ಮತ್ತೆ ಸವಿಬೇಕು ಅಂತಕ್ಕಂಥ ಮನೋಭಾವ ಎಲ್ಲರಿಗೂ ಬರ್ತೈತಿ. ಆ ಥರ ಮಳೆ ಬಂದು ಹೋದ ಮೇಲೆ ಪ್ರಕೃತಿ ಅಷ್ಟು ಸುಂದರವಾಗಿ ಕಾಣಿಸ್ತೈತಿ. ಹಂಗೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದಷ್ಟು, ನೋವುಗಳನ್ನು ತಾಳಿದಷ್ಟು ಅವನು ಬಲಾಢ್ಯನಾಗತಾನ, ಬಲಶಾಲಿ ಆಗತಾನ. ಅವನ ಜೀವನಕ್ಕೆ ಅವನ್ನೆಲ್ಲವನ್ನೂ ದಾಟಿ ಬಂದಾಗ ಸಮಾಜವೇ ಅವಾಗ ಒಂದು ಬೆಲೆಯನ್ನು ಕೊಡುತ್ತದೆ. ಆ ಬೆಲೆ ಹೆಂಗಿರ್ತದಂದ್ರೆ, ಜೀವನವನ್ನು ಎಲ್ಲ ಕಷ್ಟಗಳನ್ನು ದಾಟಿ ಬಂದಾಗ ಅವನಿಗೊಂದು ಸಮಾಜದಲ್ಲಿ ಮೆರುಗು ಸಿಗ್ತದೆ, ಗೌರವ ಸಿಗ್ತದೆ, ಬೆಲೆ ಸಿಗ್ತದೆ. ಇನ್ನೊಬ್ಬರಿಗೆ ಅವನೇ ಮಾರ್ಗದರ್ಶಕನಾಗಿರ್ತಾನೆ. ಅದಕ್ಕೆ ಕಷ್ಟಗಳು ಬಂದಾಗ ಬೇರೆ ಆಲೋಚನೆ ಕೆಟ್ಟದ್ದನ್ನು ಯಾವತ್ತೂ ಮಾಡಬೇಡ್ರಿ. ಕಷ್ಟಗಳು ಬರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ. ಅದು ಬೇರೆ ಎಲ್ಲರಿಗೂ ವಿಧ ವಿಧವಾಗಿ ಬರಬಹುದು. ನಮಗೊಂಥರ ಬರ್ಬೋದು, ಬೇರೆಯವ್ರಿಗೆ ಇನ್ನೊಂದು ಥರ ಬರೋದು, ಮತ್ತೊಬ್ಬರಿಗೆ ಮತ್ತೊಂದು ಥರ ಬರ್ಬೋದು. ಆದರೆ ಆ ಕಷ್ಟಗಳ ಬಂದಾಗ ಸಹನಾಭೂತಿಯನ್ನು ತೆಗೆದುಕೊಂಡು ಅವುಗಳಿಗೆ ಇರ್ತಕ್ಕಂಥ ಏನು ಪರಿಹಾರ ಇರ್ತೈತಿ ಅದನ್ನು ಕಂಡುಕೊಂಡು ಆ ಕಷ್ಟಗಳನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಕಷ್ಟಗಳನ್ನೇ ಜೀವನಕ್ಕೆ ಹಾನಿಯಾಗಿ ಎಂದೂ ಮಾಡ್ಕೋಬಾರ್ದು. ನಮ್ಮ ಹಿತನುಡಿಗಳು, ನುಡಿಮುತ್ತುಗಳು ನಿಮಗೆ ಇಷ್ಟವಾದರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾವು ದಿನಾ ಒಂದು ವಿಷಯದ ಬಗ್ಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ. ನಾನು ನಿಮ್ಮ ಮಂಜುಳಾ ನಾಗರಾಜ್.